ಇನ್ನ ಬಂದಿಲ್ಲ ಮಾವ. ಇಲ್ಲ, ನೀನ್ ಸುಳ್ಳು ಹೇಳ್ತಿದ್ಯಾ. ಮೈನಾ ಬಂದಿದ್ಲು. ಅವಳ ಧ್ವನಿ ನನ್ನ ಕಿವಿಗೆ ಬಿತ್ತು. ಅವಳು ನಿಜ ಹೇಳು, ಅವಳು ಬಂದಿದ್ಲು ತಾನೆ? ನಿಜ ಹೇಳು ತುಳಸಿ, ತುಳಸಿ ನಿಜ ಹೇಳು. ಕಣ್ಬಿಡಿದ್ರು ಅಂತ ಕೂಗಿದ್ಲು. ಅವಳು ಕೂಗಿದ್ದಕ್ಕೇನೆ ನನಗೆ ಎಚ್ಚರಿಕೆ ಆಗಿದ್ದು. ಮೈನಾ ಎಲ್ಲಿ ತುಳಸಿ? ಇಲ್ಲ ಮಾವ, ನೀವ್ ಯಾವಾಗ್ಲೂ ಮೈನಾ ಬಗ್ಗೆನೇ ಯೋಚನೆ ಮಾಡ್ತಿರ್ತೀರಾ ಅಲ್ವಾ, ಅದಕ್ಕೆ ನಿಮಗ್ ಹಾಗ ಅನ್ನಿಸ್ತಿದೆ ಅಷ್ಟೇ. ಇಲ್ಲ ತುಳಸಿ, ನನ್ನ ಮೈನಾ ಖಂಡಿತ ಬಂದಿದ್ಲು. ನನ್ಗೆ ಹೀಗಾಗಿರೋ ವಿಷಯ ಅವಳಿಗೆ ಗೊತ್ತಿಲ್ವಾ? ಗೊತ್ತು ಮಾವ. ಗೊತ್ತಿದ್ದ ಅಂದ್ಮೇಲೆ ಬರ್ತಾ ಇರೋದಕ್ಕೆ ಹೇಗೆ ಸಾಧ್ಯ? ನನ್ನ ನೋಡೋಕೆ ಬಂದೇ ಬಂದಿರ್ತಾಳೆ. ಎಲ್ಲಿ ತುಳಸಿ? ಇಲ್ಲ ಮಾವ, ಮೈನಾ ಯಾವುದೇ ಕಾರಣಕ್ಕೂ ಇಲ್ಲಿಗೆ ಬರಬಾರ್ದು ಅಂತ ಅತ್ತೆ ಕಂಡೀಷನ್ ಹಾಕಿದ್ದಾರೆ. ಯಾಕೆ ನೋಡಕ್ ಬರಬಾರ್ದಂತ? ಮಾವ, ಇದನ್ನೆಲ್ಲ ಆಮೇಲೆ ಮಾತಾಡೋಣ. ಸ್ವಲ್ಪ ಟೆನ್ಷನ್ ಮಾಡ್ಕೊಳ್ದೇ ಇರ್ತೀರಾ? ನೀನ್ ಹೇಳು ತುಳಸಿ, ಅಮ್ಮ ಯಾಕೆ ಆತರ ಹೇಳಿದ್ರು? ಅದು ನೀವೀ ತರ ಹಾಸ್ಪಿಟಲ್ಗೆ ಬರೋದಕ್ಕೆ ಮೈನಾನೇ ಕಾರಣ ಅಂತ ಅತ್ತೆ ಕೋಪ ಮಾಡ್ಕೊಂಡಿದ್ದಾರೆ. ಅದಕ್ಕೆ ಹಾಗೆ ಹೇಳಿದ್ದಾರೆ ಅಷ್ಟೇ. ಸರ್ಸು ಯಾಕೆ ಈ ತರ ಎಲ್ಲ ಮಾತಾಡ್ತಿದ್ದಾಳೆ? ನನ್ ಮೈನಾಯಿಂದ ನನ್ಗೆ ಯಾವ ಕಷ್ಟನೂ ಬರಲ್ಲ. ಅವಳು ಸಮಸ್ಯೆನೇನು ಹೇಳ್ಕೊತಿರ್ಲಿಲ್ಲ. ಅದೊಂದಕ್ಕೆ ನನ್ಗೆ ಅವಳ ಮೇಲೆ ಕೋಪ ಆಯ್ತು ಅಷ್ಟೇ. ಅವಳ ಮೇಲಿನ ಪ್ರೀತಿ ನನ್ಗೆ ಕಿಂಚಿತ್ತೂ ಕಡಿಮೆ ಆಗಿಲ್ಲ ತುಳಸಿ. ಅವಳಿಗೂ ಅಷ್ಟೇ. ನಾನು ಅಂದ್ರೆ ಬೆಟ್ಟದಷ್ಟು ಪ್ರೀತಿ ಇದೆ. ಅದ್ಯಾವಾಗ ಯಾರು ಕಣ್ಬಿತ್ತೋ ಏನೋ, ನನ್ಗಂತೂ ಗೊತ್ತಿಲ್ಲ. ಯಾಕೆ ರೀತಿ ಆಗ್ತಿದ್ಯೋ ನನಗೆ ಗೊತ್ತಿಲ್ಲ. ನೀವೇನು ಯೋಚನೆ ಮಾಡಬೇಡಿ ಮಾವ, ನೀವಿಬ್ರು ಒಂದ್ ಮಾಡೋ ಜವಾಬ್ದಾರಿ ನಂದು. ಅತ್ತೆ ಹತ್ರ ಮಾತಾಡಿ ನಾನು ಅವ್ರ ಮನ್ಸನ್ನ ಬದಲಾಯಿಸ್ತೀನಿ. ಅದು ನನ್ನ ಜವಾಬ್ದಾರಿ. ನನ್ನ ಮಾತನ್ನ ನಂಬಿ. ಇವಾಗ ನೀವು ರೆಸ್ಟ್ ಮಾಡಿ. ನಾನು ಅತ್ತೆಗೆ ಹೋಗಿ ನಿಮಗೆ ಪ್ರಜ್ಞೆ ಬಂದಿರೋ ವಿಷಯ ತಿಳಿಸ್ತೀನಿ. ಬರ್ತೀನಿ ರೀ. ಮೈನಾ ಏನಪ್ಪಾ ಸೆಕ್ಯೂರಿಟಿ, ಹೇಗಿದ್ಯಾ? ನಾನ್ ಚೆನ್ನಾಗಿದ್ದೀನಿ ಮೆಡಿಕಲ್ಲು. ನೀನ್ ಹೇಗಿದ್ಯಾ? ಏಯ್, ನನ್ನ ಹೆಸರು ಮೆಡಿಕಲ್ ಅಲ್ಲ ಕಣಯ್ಯ, ಸುಭಾಷು. ನನ್ನ ಹೆಸರು ಸೆಕ್ಯೂರಿಟಿ ಅಲ್ಲ, ಕಾಂತಪ್ಪ ಅಂತ. ಬರ್ತಾ ಯಾಕೋ ನಿಂದು ಕೊಬ್ಬು ಜಾಸ್ತಿ ಆಗ್ತೈತೆ. ಕೊಬ್ಬು ಕರಗಿಸೋದಕ್ಕೆ ಯಾವ್ದಾದ್ರು ಮೆಡಿಸಿನ್ ಇದ್ರೆ ಕೊಡು. ನೀನ್ ಆಮೇಲೆ ನೋಡ್ಕೋತೀನಿ. ಮೊದ್ಲ ದುಂಡಮ್ಮನ್ ಕರಿ. ಒಂದ್ ನಿಮಿಷ ಇರೋ. ದುಂಡಮ್ಮ, ಏ ದುಂಡಮ್ಮ, ಬರ್ತಾ ಇದಾರೆ, ಇರೋ. ಬಾಮ್ಮ. ಸುಭಾಷಣ್ಣ, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಮ್ಮ. ತಗೊಳಮ್ಮ, ಇದ್ರಲ್ಲಿ 1 ತಿಂಗಳಿಗಾಗುವಷ್ಟು ಮಾತ್ರೆಗಳಿದಾವೆ. 2300 ರೂಪಾಯಿ ಕೊಟ್ಬಿಡಮ್ಮ, ನಾನು ಹೋಗ್ತೀನಿ. ಆಯ್ತಾ? ಅಣ್ಣ, ಈ ತಿಂಗಳು ಸಂಬಳ ಆಗಿಲ್ಲ, ನೆಕ್ಸ್ಟ್ ಮಂತ್ ಕೊಡ್ತೀನಿ. ಆಗಲ್ಲಮ್ಮ, ಎಷ್ಟು ಜನಕ್ಕಂತ ಸಾಲ ಕೊಡ್ಲಮ್ಮ? ಸುಭಾಷ್ ಮೇಡಮ್, ನಮಸ್ಕಾರ ಮೇಡಮ್. ಹೇಗಿದ್ದೀರಾ ಮೇಡಮ್? ಚೆನ್ನಾಗಿದ್ದೀನಿಪ್ಪ. ಸುಭಾಷ್, ದುಂಡಮ್ಮನ್ ಬಿಲ್ಲು ನನ್ನ ಅಕೌಂಟ್ಗೆ ಹಾಕ್ಬಿಡು. ಇನ್ಮೇಲೆ ಅವ್ರನ್ನ ಕೇಳಕ್ ಹೋಗ್ಬೇಡ. ಸರಿ ಮೇಡಮ್, ಆಯ್ತು. ಅಯ್ಯೋ ಬೇಡಿ ಮೇಡಮ್, ಬೇಡ. ನಿಮ್ಗೆ ಯಾಕೆ ತೊಂದ್ರೆ? ದುಂಡಮ್ಮ, ನನಗೇನು ತೊಂದ್ರೆ ಆಗಲ್ಲ. ನೀನ್ ಸರಿಯಾಗಿ ಆರೋಗ್ಯ ನೋಡ್ಕೋ, ಹೋಗು. ಸರಿ ಮೇಡಮ್. ಮೇಡಮು, ನನಗೂ ಸ್ವಲ್ಪ ದಿನದಿಂದ ಮಂಡಿ ನೋವು ಜಾಸ್ತಿ ಆಗಿದೆ. ನಾನು ಇವ್ರ ಮೆಡಿಕಲ್ ಅಲ್ಲೇ ಮೆಡಿಸಿನ್ ತಗೊಳ್ಳೋದು. ಬಿಲ್ಲಲ್ಲಿ ನೀವು ಸ್ವಲ್ಪ ಸೇರ್ಸ್ಕೊಟ್ರೆ ನನಗೆ ತುಂಬಾ ಉಪಕಾರ ಆಗುತ್ತೆ. ಅಷ್ಟೇ ತಾನೇ ಕಾಂತಪ್ಪ. ಸುಭಾಷ್, ಇವ್ರ ಬಿಲ್ನು ನನ್ನ ಅಕೌಂಟ್ಗೆ ಹಾಕ್ಬಿಡು, ಆಯ್ತಾ? ಸರಿ ಮೇಡಮ್, ಆಯ್ತು. ನಾನು ಬರ್ತೀನಿ ಮೇಡಮ್. ಸರಿನಪ್ಪ. ಮೇಡಮ್, ತುಂಬಾ ಥ್ಯಾಂಕ್ಸ್ ಮೇಡಮ್. ಸರಿ ಕಾಂತಪ್ಪ. ಖುಷಿ, ಮೈನನ್ ನೋಡ್ದ? ಇವಳು ಇವಳನ್ನೆಲ್ಲೋ ನೋಡಿದಿನಲ್ಲ. ಈ ಮಾತ್ರೆ ಗರ್ಭಿಣಿ ತಗೊಳ್ಳೋ ಮಾತ್ರೆ, ಅದಕ್ಕೆ ಚೀಟಿಲಿರೋದನ್ನ ಹೇಳ್ದೆ.